ಮಾನ್ಯ ಶಾಸಕರು ಕೂಡ ಈ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ನಮ್ಮದು ಬರೀ ತಡೆಗೋಡೆ, ಕುಡಿಯುವ ನೀರು ಮತ್ತು ಯುಜಿಡಿ ಇಷ್ಟೇ ಸಮಸ್ಯೆ ಮಾಡಿ ಪರಿಹರಿಸ್ಕೊಡಿ ಅಂತ ಕೇಳ್ಕೊತಾರೆ. ಸಮಸ್ಯೆ ಮಾಡಿದ್ದಾರೆ. ಆಮೇಲೆ ಎಷ್ಟೇ ಯಾವುದೇ ಶಾಸಕರೆಲ್ಲ ಮಂತ್ರಿ ಆಗಲಿ ಮುಖ್ಯಮಂತ್ರಿ ಆಗಲಿ ಒಂದೇ ಸರಿ ಎಲ್ಲ ಕಳೆದ 80 ವರ್ಷ ಸ್ವತಂತ್ರ ನಂತರ ಇನ್ನೂ ಈ ಸಮಸ್ಯೆ ಇದೆ ಅಂತ ನೀವೆಲ್ಲ ಅರ್ಥ ಮಾಡ್ಕೋಬೇಕು. ಸೊ ಈ ಎಷ್ಟು ಮ್ಯಾಕ್ಸಿಮಮ್ ಕಾನ್ಸಂಟ್ರೇಟ್ ಮಾಡೋಕ್ಕಾಗೋದು ಮಾಡಿದ್ದಾರೆ. ಸೊ ಡಿ ಸಿನೂ ಇದ್ದಾರೆ, ಮೂಡ ಕಮಿಷನರು ಇದ್ದಾರೆ, ಅಧ್ಯಕ್ಷರು ಇದ್ದಾರೆ, ಶಾಸಕರು ಇನ್ನು ವರ್ಷದಲ್ಲಿ ಈಗ ಆಗ್ತಿರೋ ಗ್ರ್ಯಾಂಟ್ ಜೊತೆಗೆ ಏನೇನು ನಿಮ್ಮ ಬಡಾವಣೆನ ಸೊ ಯುಜಿಡಿ ಇರ್ಬೋದು, ವಾಟರ್ ಪ್ರಾಬ್ಲಮ್ ಇರ್ಬೋದು, ಡ್ರಿಂಕಿಂಗ್ ವಾಟರ್ ಪ್ರಾಬ್ಲಮ್ ಇರ್ಬೋದು, ರಸ್ತೆ ಇರ್ಬೋದು, ಎಲ್ಲವನ್ನು ಹೆಚ್ಚು ಕಡಿಮೆ 40 ಕೋಟಿ ನೋಡಿ ಅವರು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಿಂದ ಇಡೀ ಕಾಲೋನಿಗೆ 5 ಕೋಟಿ ಈಗ 10 ಕೋಟಿ ಹಾಕಿದ್ದಾರೆ. ನೀರಾವರಿ ನಿಗಮದಿಂದ 10 ಕೋಟಿ ಕೆಲಸ ಏನು HP ಕಾಲೋನಿ ಕುಡಿಯುವ ನೀರಿನ 1 ಕೋಟಿ ಆತ್ಮೀಯರೇ, ಈ ದಿನ ನಮ್ಮ ಕರೆಗೆ ಹೋಗ್ಬಿಟ್ಟು ನಮ್ಮ ಬಡಾವಣೆಯ ಪರಿಸ್ಥಿತಿಯನ್ನು ನೋಡಿದ ತಕ್ಷಣ ಖುದ್ದಾಗಿ ಅವರನ್ನೇ ಇಲ್ಲಿ ಇಲ್ಲದೇ ಇದ್ರೂ ಕೂಡ ಈ ಮಾಹಿತಿಯನ್ನು ಪಡೆದು ನಗರಸಭಾ ಅಧ್ಯಕ್ಷರು ಮುಖಾಂತರ ಎಲ್ಲ ಮಾಹಿತಿಯನ್ನು ಪಡೆದುಕೊಂಡು ಎಲ್ಲರೂ ಕೂಡ ನಮ್ಮ ಶಾಸಕರಾದಂಥ ಗಣಿಗ ರವಿಕುಮಾರ್ ಅವರು ಕೂಡಲೇ ಕರೆ ಮಾಡಿ ನಾನು ಬೆಳಿಗ್ಗೆ ಮಂತ್ರಿಗಳನ್ನು ಕೂಡ ಕರೆದುಕೊಂಡು ಬಂದು ಈ ಸಮಸ್ಯೆಗೆ ಅತಿ ಶೀಘ್ರದಲ್ಲೇ ಪರಿಹಾರವನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ. ಜೊತೆಗೆ ಈ ಒಂದು ಬಿಡಿ ಕಾಲೋನಿ ಭಾಗದ 10 ರಿಂದ 15 ಕೋಟಿ ಕೆಲಸವನ್ನು ಮಾಡದೇ ಹೋಗಿದ್ರೆ ನಾವ್ಯಾರು ಇವತ್ತು ಇಲ್ಲಿ ನಿಲ್ಲಕ್ಕೂ ಆಗ್ತಿರಲಿಲ್ಲ. ಹಾಗಾಗಿ ಅವ್ರಿಗೆ ಮೊದಲನಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇವೆ. ನಂತರ ಈಗಾಗಲೇ 1600 ಮನೆ ನೆಮ್ಮದಿಯಾಗಿ ಮುನ್ಕವ್ರೆ ಅಂದರೆ ಇವತ್ತು ಅವರೇ ಕಾರಣ, ಆ ಸರ್ಕಾರನೇ ಕಾರಣ. ಕೋಟಿ ರೂಪಾಯಿಗಳ ಕೆಲಸವನ್ನು ಕೂಡ ಈಗಾಗಲೇ ಕಾರ್ಯಗತ ಮಾಡಿದ್ದಾರೆ. ಕೂಡ ಮಂಜೂರು ಮಾಡಿಸಿದ್ದಾರೆ. ಹಾಗೂ ನಗರಸಭೆ ಮತ್ತು ಶಾಸಕ ಅನುದಾನ ಅಡಿಯಲ್ಲಿ 1.5 ಕೋಟಿ ರೂಪಾಯಿನ ಕುಡಿಯುವ ನೀರು ಕೂಡ ಇದು ಹೆಚ್ಚು ಕಡಿಮೆ 10-15 ವರ್ಷದ ಸಮಸ್ಯೆಯನ್ನು ತಕ್ಷಣ ಪರಿಹಾರ ಮಾಡಿದರೆ 1-2 ತಿಂಗಳಲ್ಲಿ ಪರಿಹಾರ ಮಾಡಿಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ಮತ್ತೊಮ್ಮೆ ಅಭಿನಂದನೆಯನ್ನು ಶಾಸಕರಿಗೆ ಸಲ್ಲಿಸ್ತೀವಿ. ಇವತ್ತು ನಮಗೆ ಇನ್ನೊಂದು ಸೌಭಾಗ್ಯ ಅಂದರೆ ನಮ್ಮ ಮಂತ್ರಿಗಳು ಕೂಡ ಬಂದಿರೋದ್ರಿಂದ ಅವರು ಕೂಡ ಈ ಎಲ್ಲ ಅವರ ಕಾರ್ಯವೈಖರಿಯನ್ನು ಮೆಚ್ಚಿದ್ದಾರೆ. ಜೊತೆಗೆ ಇನ್ನೂ ಹೆಚ್ಚಿನ ಅನುದಾನವನ್ನು ನೀಡಿ ಈ ಬಿಡಿ ಕಾಲೋನಿ ಇಡೀ ನಮ್ಮ ಮೇಲೆ ಮುಗಿದು ಒಂದೇ ಸರಿ ಎಲ್ಲವನ್ನೂ ಮಾಡಲಿಕ್ಕಾಗಲ್ಲ. ಭಾಳ ವರ್ಷದಿಂದ ಹೆಚ್ಚು ಕಡಿಮೆ 10-15 ವರ್ಷದಿಂದ ಈ ಸಮಸ್ಯೆ 25 ವರ್ಷ ಇತ್ತು. 2004ರಿಂದನೇ ಬಿಡಿ ಕಾಲೋನಿ ಸಮಸ್ಯೆ ಇದ್ದಿದ್ದು. ಈಗ ಬೇರೆ ತಿರ್ಗಿ 15 ಕೋಟಿ ಆ ಕಾಲದಲ್ಲಿ ಸರಿ ಮಾಡಿದ್ರೆ 2 ಕೋಟಿ ರಸ್ತೆ ಈಗ ಅಟ್ಲೀಸ್ಟ್ ಕ್ಲೀನ್ ಮಾಡೋದಕ್ಕೆ ಹೌಸಿಂಗ್ ಬೋರ್ಡ್ನವ್ರಿಗೂ ಯಾರು ಹೌಸಿಂಗ್ ಬೋರ್ಡ್ ಯಾರಿದ್ದಾರೆ? ಕೃಷ್ಣಪ್ಪರ ಹೌದೌದು ಕಂಪ್ಲೀಟ್ ಸರ್. ಇಲ್ಲೇ ಮುಳುಗೋಯ್ತಿದ್ರು ಸರ್. ಈಗ ಇಲ್ಲೇ ಮುಳುಗ್ಬಿಡ್ತಾಯಿತ್ತು, ಇದೇ ಮುಳುಗ್ಬಿಡ್ತಾಯಿತ್ತು, ಇಲ್ಲೇ ನಿಲ್ಲಕ್ಕಾಯ್ತಿರ್ಲಿಲ್ಲ. ನೋಡೋದಕ್ಕೆ ಮತ್ತು ರಸ್ತೆ ಮಾಡೋದಕ್ಕಿಂತ ಮುಂಚೆ ಕ್ಲೀನ್ ಮಾಡ್ಕೊಂಡ್ರೆ ಅವಾಗ ರಸ್ತೆ ಮಾಡಿದ್ರೆ ಕ್ಲೀನಾಗಿದೆ. ಸೊ ಫರ್ದರ್ ನಿಮಗೆ ಮುಂದಿನ ವರ್ಷದಿಂದ ಇದು ಸಮಸ್ಯೆ ಆಗಲ್ಲ. ಬಟ್ ಅತಿಯಾಗಿ ಮಳೆ ಬಂದಾಗ ಸಹಜವಾಗಿ ಪ್ರಕೃತಿ ತೋರಿಸಿದ್ರು, ವಿಡಿಯೋ ತೋರಿಸೋದು ಸಾಕು. ಮಾಡಿಸೋಣ, ಯಾವುದು ತೊಂದರೆ ಆಗ್ತಂಗೆ ಮಾಡಿ. ಆಯ್ತು ಸೋಮಣ್ಣ, ಈ 45 ಕೋಟಿ ಟೋಟಲ್ ಒಂದೇ ವಾರ್ಡ್ ಮಾಡ್ಕೊಂಡ್ರೆ ನೀರು ಎಲ್ಲ
ಬಂದು ನೋಡಿ ನಿಮಗೆ ಆಶೀರ್ವಾದ ಮಾಡಿ ಜೀವನ ಎಲ್ಲ ಬಂದು ಅಲ್ಲಿ ಒಂದು ಸ್ವಲ್ಪ ಜಾಗ ಜಾಸ್ತಿ ಇದೆ. ಅಲ್ಲಿ ಅಗಲ ಇದೆ ಬನ್ನಿ ಸರ್. ಅಣ್ಣ ಇದಕ್ಕೆ ಒಂದು ಬೆಂಚ್ ಹಾಕಬೇಕಣ್ಣ, ಇದು ಜಾರ್ಲಿ ತಂತಿ ಈ ಥರ ಇದಕ್ಕೆ ಎಲ್ಲ ಯಾಕೆ ನೀರು ಹೋಗಲ್ಲ? ಇದು ಲೋಡ್ ಗಾಡಿ ಬಂದವೆಲ್ಲ ಒಂದು ಸ್ವಲ್ಪ ಇದಾಗೈತೆ ಎಲ್ಲಿ ಏನು ಮಾಡೋಲ್ಲ ಬನ್ನಿ ಬನ್ನಿ. ನಾವು ಬರೋದು ನಮ್ಮ ಜಾಗ ಇರೋರಿಗೆ. ನಾನು ಹೇಳಿದಿಲ್ಲ ಇವತ್ತು ನಾನು ಹೇಳಿದೆ ಶಾಂತಿ ಇರಲಿ. ಸರ್ ಈಗ ಸರ್ 2021ರಲ್ಲಿ ಒಳ್ಳೆ ಕೆಲಸ ಮಾಡ್ತಾರೆ, ಪ್ರಶಂಸೆ ವ್ಯಕ್ತಪಡಿಸ್ತಾರೆ. ಎಲ್ಲ ಫುಲ್ ಸರ್ ಚಿಕ್ಕಮಂಡ್ಯ ರೋಡು ಜಲಾವೃತ ಆಗ್ಬಿಡೋದು. ಅದಕ್ಕೆ ನಾವು ಅಭಿನಂದನೆ ಸಲ್ಲಿಸ್ತೀವಿ. ಹೊಸ ಬಿಲ್ಡಿಂಗ್ ಮಾಡ್ತಾರೆ. 2.5 ಕಿಲೋಮೀಟರ್ ಮಾಡಿ ಮಾಡ್ತಾರೆ. 15 ಕೋಟಿ ರಿಲೀಸ್ ಮಾಡಿದ್ರೆ ಎಮರ್ಜೆನ್ಸಿ ಅಲ್ಲೊಂದು ವೀಕ್ಷಣೆ ಮಾಡ್ತಾರೆ. ಮಾಡೋಣ. ಸರ್ ಆಮೇಲೆ ಲೈಟ್ಗಳು ಒಂದು ಉರಿಯಲ್ಲ ಸರ್ ಇಲ್ಲಿ. ಸರ್ ಆಮೇಲೆ ಕೆಲಸ ಮಾಡೋರು ಒಳ್ಳೆ ಕೆಲಸ ಮಾಡೋದು ಸಂತೋಷ ಅಲ್ವಾ? ಇನ್ನೂ ಹೆಚ್ಚಿನ ನೋಡ್ಬೇಕು, ಸರ್ ಇಲ್ಲಿ ಸರ್ ಈ ಬೀದಿಲಿ ಒಂದು ಲೈಟ್ ಹಾಕಿದ್ದಾರೆ. ಹಾಂ ಸರ್ ಕೇಳ್ರಿ, ಕೆಲಸ ಮಾಡದೇ ಇದ್ರೆ ತೊಂದರೆ, ಮಾಡಿದ್ರೆ ಖುಷಿ ಅಲ್ವಾ? ಮಾಡ್ರೆ ಖುಷಿ ಸರ್. ಇಷ್ಟು ಗಂಟೆ ಕಾಯ್ಬೇಕಲ್ಲ ಸರ್? ನೀನು ನೋಡಿದ್ರೆ ಸಾಕು. ಇಷ್ಟು ಗಂಟೆ ಕಾಯ್ಬೇಕು. ಈಗ ನೀವು ಬರ್ತೀರಿ ಬಿಟ್ಟು ಕಸ ಕ್ಲೀನ್ ಮಾಡ್ತಾರೆ, ಕಚಡ ಬಿದ್ದಿದ್ದೀನಿ. ನೀವು ಬರ್ತೀರಿ ಬಿಟ್ಟು ಕಸ ಕ್ಲೀನ್ ಮಾಡಿದ್ದಾರೆ, ವಿಡಿಯೋ ಮಾಡಿದ್ದೀನಿ ಬೇಕಾದ್ರೆ ತೋರಿಸ್ತಾ. ಇಲ್ಲಿ ಗುಡ್ಡೆ ಬಿದ್ದಿದೆ, ಇಲ್ಲೇ ಗುಡ್ಡೆ ಬಿದ್ದಿದೆ ಸರ್. ಬನ್ನಿ ಬೇಕಾದ್ರೆ ನೋಡಿ ಸರ್. ಅಲ್ಲ ಹೇಳ್ತಾ ಇರೋದು ಕ್ಲೀನ್ ಮಾಡಿದ್ದಾರೆ ಸರ್. ಕಸದ್ದು ಮೇನ್ ಅದರಿಂದ ರೋಗ ಬರುತ್ತೆ ಸರ್. ಅದರಿಂದ ರೋಗ ಬರುತ್ತೆ ಸರ್. ಚಲವಾಟ ಬಂದಿರಕ್ಕೆ ಬಿಡಿ ಕಾಲಲ್ಲಿ ಆಗೋದು ಈ ಬಂದು ಎಲ್ಲ ತಡೆಗೋಡೆ ಮಾಡಿ ಸಣ್ಣ ಪುಟ್ಟದಿಂದ ಇದ್ದೇ ಸರ್ಕಾರ ಬಂದಾಗ ಸಹಜವಾಗಿ ಸ್ವಲ್ಪ ಎಚ್ಚೆತ್ಕೊತಾರೆ. ಸ್ವಲ್ಪ ಸ್ಥಳ ಬಿಡಿ ಬನ್ನಿ. ನೀವು ಮನೆ ಹೊರಗಡೆ ಇದ್ದೀರಿ ಮಧ್ಯದಲ್ಲಿ. ಕಬಡ್ಡಿನ
ಮಾಡಿದಾಗ ಇದು ಅನಾಹುತ ಇನ್ನೂ ಜಾಸ್ತಿ ಆಯ್ತಿತ್ತು. ಕೋಟಿ ಆಗ್ತಾಯಿಲ್ಲ, ಅನಾಹುತ ಕಡಿಮೆ ಆಗೈತೆ. ಅಲ್ಲಿ ಹೋದ್ರೂ ಕೂಡ ಮೊಬೈಲು ಓಕೆ ಓಕೆ ಆಯ್ತು ಆಯ್ತು ಮಾಡ್ತಾರೆ ಹೇಳಿದ್ಯಾ? ಹಾಂ ಬರಬಾರ್ದು. ಬನ್ನಿ ಬಂದ್ಬಿಡಿ. ಮಳೆ ಬಿದ್ದರೆ ನೀರು ಎಷ್ಟೇ ಆದರೂ ಸಬ್ಸಿಡಿ ಕೊಡೋಕ್ಕಾಗಲ್ಲ. 15 ಕೋಟಿ ಹಾಕಿದ್ದೀವಿ. ಬನ್ನಿ ಈ ಕಡೆ ಬನ್ನಿ ಸರ್, ಜಾಗ ಮಾಡಿಸಿ ಬನ್ನಿ, ಈ ಕಡೆ ಬಂದ್ಬಿಡಿ, ಮುಂದೆ ಬಂದ್ಬಿಡಿ, ಮುಂದೆ ಬರ್ರಿ. ಸರ್ ಇನ್ನ ಮುಂದೆ ಬನ್ನಿ. ಚಿನ್ನ ಬಾ ಚಿನ್ನ. ಮಕ್ಕಳು ಬೈಬೇಡಿ ಸರ್, ದೊಡ್ಡವ್ರಿಗೆ ಬೈ. ಫ್ರೆಂಡ್ಜಿ ಅಯ್ಯೋ ಯಾಕಕ್ಕ ಏನು ಅಷ್ಟು ಗಂಡಸರು ಅಂದ್ರೆ ಮನುಷ್ಯರಲ್ವ? ಹೊಡೆದ್ರೆ ನನಗೇನಾರು ಕೈ ಎತ್ತಿದ್ರೆ ನಿಮ್ಮ ಚಾನಲ್ ಇರೋ ಹೊತ್ತಿಗೆ ಇವತ್ತಿನ ಎಲ್ಲ ಬರ್ತಾ ಇದೆ. ಇಲ್ಲ ಅಂದಿದ್ರೆ ರಿಟೈರ್ಡ್ ಆಗೋಯ್ತಲ್ಲ ಅಣ್ಣ, ಎಲ್ಲರೂ ಬರ್ತಿರಲ್ಲ ಅಧಿಕಾರ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.